ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ಸಪ್ತ ಋಷಿಗಳ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಚಿಕ್ಕವರಿಂದ ಸಾಕಷ್ಟು ಕಥೆಗಳನ್ನ ಕೇಳಬೇಕಾದ್ರೆ ಋಷಿ ಮುನಿಗಳ ಬಗ್ಗೆ ನಾವು ಮಾತಾಡ್ತೀವಿ. ಸಪ್ತ ಋಷಿಗಳು ಅಂತ ಹೆಸರನ್ನು ಕೇಳಿದೀವಿ. ಆದ್ರೆ ಆ ಸಪ್ತ ಋಷಿಗಳು ಯಾರು, ಎಂಥ ವಿಶೇಷತೆಯನ್ನ ಭೂಮಿಗೆ ತರ್ತಾರೆ ಅಥವಾ ಮನುಕುಲಕ್ಕೆ ತರ್ತಾರೆ ಅನ್ನೋದ್ರ ಬಗ್ಗೆ ಮಾತುಕತೆ. ಇವತ್ತು ನಾವು ರಾಜನಾಗಿದ್ದಂಥವರು ಮತ್ತೆ ಋಷಿ ಆದಂತಹ ವಿಶ್ವಾಮಿತ್ರರ ಬಗ್ಗೆ ಮಾತಾಡ್ತಾ ಇದ್ದೀವಿ. ವೇದಗಳಲ್ಲಿ ಕಂಡುಬರುವಂತಹ ಗಾಯತ್ರಿ ಮಂತ್ರ ಇವತ್ತಿಗೂ ಬೆಳಗ್ಗೆ ಸೂರ್ಯೋದಯದ ಸಂದರ್ಭದಲ್ಲಿ, ಸೂರ್ಯಾಸ್ತಮಾನದ ಸಂದರ್ಭದಲ್ಲಿ ಸಾಕಷ್ಟು ಜನ ಗಾಯತ್ರಿ ಮಂತ್ರವನ್ನ ಜಪಿಸ್ತೀವಿ. ಅಷ್ಟೇ ಅಲ್ಲ, ಈ ಗಾಯತ್ರಿ ಮಂತ್ರ ಸಾಕಷ್ಟು ಪ್ರಭಾವನ ಬೀರುತ್ತೆ ಒಬ್ಬ ಮನುಷ್ಯನ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ. ಪ್ರಸಿದ್ಧವಾಗಿರುವಂತಹ ಮಹಾನ್ ಋಷಿ ರಾಜರ್ಷಿ ಇವರೇ ವಿಶ್ವಾಮಿತ್ರರು. ಸಾಮಾನ್ಯವಾಗಿ ಒಬ್ರು ಕೇವಲ ಅರ್ಹತೆ ಮೂಲಕ ಬ್ರಹ್ಮರ್ಷಿಯ ಮಟ್ಟಕ್ಕೆ ಇರೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅದರ ಆದೇಶ ದೈವಿಕವಾಗಿ ರಚಿಸಲ್ಪಟ್ಟಿದೆ. ನಾನಿವಾಗ ಬ್ರಹ್ಮರ್ಷಿ ಆಗ್ಬೇಕು ಅಂತ ನನಗೆ ಆಗೋದಿಲ್ಲ. ದೈವಿಕವಾಗಿ ಅದು ಮುಂಚಿತವಾಗಿ ರಚಿಸಲ್ಪಟ್ಟಿರುವಂಥದ್ದು ಅಂತ. ಬ್ರಹ್ಮ ಅದನ್ನ ಯಾರ್ಯಾರು ಏನೇನು ಆಗಬೇಕು ಅಂತ ಬರ್ದಿರ್ತಾನೆ ಅಂತ ಹೇಳ್ತಾರಲ್ವ, ಹಾಗೆ ಅದಕ್ಕೆ ತಕ್ಕಂತೆ ಇಲ್ಲಿ ಕೌಶಿಕ ರಾಜನಿದ್ದವನಿಗೆ ನಾನು ಋಷಿ ಆಗಬೇಕು ಅಂತ ಹೇಳಿ ಬರುತ್ತೆ. ನಂತರ ವಿಶ್ವಾಮಿತ್ರರಾಗ್ತಾರೆ. ತನ್ನ ಸ್ವಂತ ಅರ್ಹತೆಯಿಂದಲೇ ಬ್ರಹ್ಮರ್ಷಿ ಸ್ಥಾನಕ್ಕೆ ಇರಿದಂಥವ್ರು ವಿಶ್ವಾಮಿತ್ರರು. ಸರ್ವಕಾಲಿಕ ಶ್ರೇಷ್ಠ ಋಷಿಯ ಸ್ಥಾನಕ್ಕೋಸ್ಕರ ವಸಿಷ್ಠ ಋಷಿಯ ಜೊತೆಗೆ ಅವರ ಜಗಳವಾಗುತ್ತೆ. ಅದೇ ಒಂದು ದೊಡ್ಡ ವಿಚಾರವಾಗಿರುತ್ತೆ. ಕೌಶಿಕ ರಾಜನಾಗಿದ್ದಾಗ ವಸಿಷ್ಠ ಮುನಿಗಳ ಹತ್ರ ಇರುವಂತಹ ಕಾಮಧೇನುವಿನ ಮೇಲೆ ಕಣ್ಣು ಬೀಳುತ್ತೆ. ಏನನ್ನು ಕೇಳಿದ್ರೂ ನೀಡುವಂತಹ ಈ ಕಾಮಧೇನು ನನ್ನದಾಗಬೇಕು ಅಂತ ಹೇಳಿ ಆತ ಆಸೆ ಪಡ್ತಾನೆ. ಇದಕ್ಕೆ ಸಾಕಷ್ಟು ಯುದ್ಧ ಹೋರಾಟಗಳೆಲ್ಲವೂ ನಡೆಯುತ್ತೆ. ಎಷ್ಟೇ ಸೇನೆಯನ್ನ ಕಳಿಸಿದ್ರು, ಎಂಥದ್ದೇ ಆಯುಧಗಳನ್ನ ಕಳಿಸಿದ್ರು ಕೂಡ ವಸಿಷ್ಠರನ್ನ ಸೋಲಿಸೋದಿಕ್ಕಾಗೋದಿಲ್ಲ. ನಂತರ ಎಷ್ಟೇ ದೈಹಿಕವಾಗಿ ಶಕ್ತಿ ಇದ್ರು ಅಥವಾ ಎಷ್ಟೇ ರಾಜ್ಯ ಏನನ್ನೆಲ್ಲ ಸಂಪಾದಿಸಿದ್ರೂ ಕೂಡ ತಪಸ್ಸಿನಿಂದ ಬರುವಂತಹ ಶಕ್ತಿಯನ್ನ ಯಾರೂ ಮೀರಿಸೋದಿಕ್ಕಾಗೋದಿಲ್ಲ ಅಂತ ಹೇಳಿ ಕೌಶಿಕ ರಾಜನಿಗೆ ಗೊತ್ತಾಗುತ್ತೆ. ಮುಂದೆ ಅವರ ಬದುಕೇ ಬದಲಾಗಿ ಬಿಡುತ್ತೆ. ವಿಶ್ವಾಮಿತ್ರರಾಗ್ತಾರೆ. 1000 ವರ್ಷಗಳ ತಪಸ್ಸಿನ ನಂತರ ಬ್ರಹ್ಮರ್ಷಿ ಪಟ್ಟವನ್ನ ಪಡಿತಾರೆ. ಮುಂದೆ ಈ ಬ್ರಹ್ಮರ್ಷಿ ಪಟ್ಟವನ್ನ ಪಡೆದಿರೋದು ಕೂಡ ಬ್ರಹ್ಮ ಮತ್ತೆ ವಸಿಷ್ಠ ಮುನಿಗಳಿಂದ ವಿಶ್ವಾಮಿತ್ರರು. ಇನ್ನು ರಾಮಾಯಣದಲ್ಲಿ ರಾಮ ಮತ್ತೆ ಲಕ್ಷ್ಮಣರ ಮೊದಲ ಗುರುವಾಗಿ ಗಾಯತ್ರಿ ಮಂತ್ರವನ್ನ, ಸಾಕಷ್ಟು ವಿಶೇಷವಾಗಿರುವಂತಹ ಮಂತ್ರವನ್ನ ಧಾರೆ ಎರೆದಂಥವರು, ಮಂತ್ರ ದೀಕ್ಷೆಯನ್ನ ನೀಡಿರುವಂಥದ್ದು ಕೂಡ ವಿಶ್ವಾಮಿತ್ರರು. ಸಪ್ತ ಋಷಿಗಳಲ್ಲಿ ಇವರು ಕೂಡ ಒಬ್ಬರು. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.